ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನರ್ಸಿಂಗ್ ಗುರುಗಳೇ ಹಾಗೂ ಪ್ಯಾರಾಮೆಡಿಕಲ್ ಸ್ಟಾಫ್ಗಳೇ, HIOs ಮತ್ತು PHCOಸ್ಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ ಸ್ನೇಹಿತರೆ, ವ್ಯಾಕ್ಸಿನೇಷನ್ ಬಗ್ಗೆ ನೋಡೋಣ. ಗೌರ್ಮೆಂಟ್ ಗೈಡ್ಲೈನ್ ಏನು ಹೇಳುತ್ತೆ, ಯಾವ ವರ್ಷದಲ್ಲಿ ಯಾವ ರೀತಿ ನಾವು ಆಗಬೇಕು, ಏನೇನು ಆಗಬೇಕು, ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ಬನ್ನಿ. ಸ್ಟಾರ್ಟ್ ಯಾವಾಗುತ್ತೆ ಅಂತಂದರೆ ಎಟ್ ಬರ್ತ್, ಒಂದು ಬೇಬಿ ಬಾರ್ನ್ ಆಗಿ ಬಂದಾಗ ನಾವು ಕೊಡುವಂಥ ವ್ಯಾಕ್ಸಿನ್ ಏನು ಅಂದರೆ OPV 0 ಡೋಸ್, ಓರಲ್ ಪೋಲಿಯೋ ವ್ಯಾಕ್ಸಿನ್ OPV. Vaccines to be given at birth. Start the immunization schedule of the child immediately at birth. By doing so, you are ensuring a Suraksha Kavach, protection shield for the child against deadly diseases. Well, begun is half done. ಅಂದರೆ OPV 0 ಡೋಸ್ ಎಟ್ ಬರ್ತ್ ಕೊಡ್ತೀವಿ. ತದನಂತರ BCG, ಬ್ಯಾಸಿಲಸ್ ಕ್ಯಾಲಮೇಟ್ ಗೆರೋಯಿನ್, ಇದು ಕೊಡ್ತೀವಿ. ತದನಂತರ ಹೆಪಟೈಟಿಸ್ B ಡೋಸ್. ಆಮೇಲೆ ಸಿಕ್ಸ್ ವೀಕ್ಸ್ ಆದಾಗ ಪ್ರೈಮರಿ ಡೋಸ್ ವ್ಯಾಕ್ಸಿನ್ ಟು ಬಿ ಗಿವನ್ ಎಟ್ 6 weeks. ವ್ಯಾಕ್ಸಿನ್ ಟು give protection against polio, diarrhea caused from rotavirus, diphtheria, pertussis, whooping cough, tetanus, hepatitis B, hemophilus, influenza, type B diseases and streptococcus pneumonia. ಆಮೇಲೆ OPV 1 ಕೊಡ್ತೀವಿ. ತದನಂತರ RVV1 ರೋಟಾವೈರಸ್ ವ್ಯಾಕ್ಸಿನ್. ಆಮೇಲೆ FIPV 1 ಫ್ರ್ಯಾಕ್ಷನಲ್ ಡೋಸ್ ಆಫ್ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್. ಆಮೇಲೆ ಪೆಂಟಾವ್ಯಾಲೆಂಟ್ 1. ಆಮೇಲೆ PCV 1 ನ್ಯೂಮೋಕೊಕ್ಕಲ್ ಕಾಂಜುಗೇಟ್ ವ್ಯಾಕ್ಸಿನ್ ಗೆಳೆಯರೆ. ತದನಂತರ ಏನು ಕೊಡ್ತೀವಿ ಅಂತಂದರೆ 10 ವೀಕ್ಸಲ್ಲಿ ವ್ಯಾಕ್ಸಿನ್ ಟು ಬಿ ಗಿವನ್ ಎಟ್ 10 weeks. Dose of vaccine to protect from polio, diarrhea caused from rotavirus, diphtheria, pertussis, whooping cough, tetanus, hepatitis B, hemophilus, influenza, type B disease 10 ವೀಕ್ಸಲ್ಲಿ ಕೊಡ್ತೀವಿ. ಆಮೇಲೆ OPV 2, ಆಮೇಲೆ RVV 2, ಆಮೇಲೆ ಪೆಂಟಾವ್ಯಾಲೆಂಟ್ 2. ಅದಾದ ನಂತರ 14th ವೀಕಲ್ಲಿ ಕೊಡುವಂಥವು ಏನು ಅಂತಂದರೆ ವ್ಯಾಕ್ಸಿನ್ ಟು ಬಿ ಗಿವನ್ ಎಟ್ 14th week. ವ್ಯಾಕ್ಸಿನ್ ಟು ಗಿವ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಪೋಲಿಯೋ, ಡೈರಿಯಾ ಕಾಸ್ಡ್ ಫ್ರಮ್ ರೋಟಾವೈರಸ್, ಡಿಪ್ಥೇರಿಯಾ, ಪರ್ಟೋಸಿಸ್, ವೂಫಿಂಗ್ ಕಾಫ್, ಟೆಟನಸ್, ಹೆಪಟೈಟಿಸ್ B, ಹಿಮೋಫಿಲಸ್, ಇನ್ಫ್ಲುಯೆನ್ಸಾ, ಟೈಪ್ B ಡಿಸೀಸ್, ಸ್ಟ್ರೆಪ್ಟೋಕೊಕ್ಕಸ್ ನ್ಯೂಮೋನಿಯಾ 14 ವೀಕ್ಸಲ್ಲಿ. OPV 3, ಆಮೇಲೆ RVV 3, FIPV 2, ಪೆಂಟಾವ್ಯಾಲೆಂಟ್ 3, PCV 2. ಇದು 14 ವೀಕ್ಸ್ ಆಯಿತು. ಆಮೇಲೆ 9 to 12 monthsಲ್ಲಿ ಕೊಡುವಂಥವು ವ್ಯಾಕ್ಸಿನ್ ಟು ಬಿ ಗಿವನ್ ಬಿಟ್ವೀನ್ 9 to 12 months. ವ್ಯಾಕ್ಸಿನ್ ಟು ಗಿವ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಮೀಸಲ್ಸ್ ಆ್ಯಂಡ್ ರುಬೆಲ್ಲಾ ಆ್ಯಂಡ್ ಜಪಾನೀಸ್ ಎನ್ಸೆಫಲೈಟಿಸ್. ಬೂಸ್ಟರ್ ಡೋಸ್ ಅಗೇನ್ಸ್ಟ್ ಸ್ಟ್ರೆಪ್ಟೋಕೊಕ್ಕಸ್ ನ್ಯೂಮೋನಿಯಾ ಅಂದರೆ MR1 ಅನ್ನು PCV ಬೂಸ್ಟರ್ JE1. ಅದಾದ ನಂತರ 16 to 24 months. ವ್ಯಾಕ್ಸಿನ್ ಟು ಬಿ ಗಿವನ್ ಬಿಟ್ವೀನ್ 16 to 24 months. Booster dose are given to boost up the immunity. Do not miss them. Booster dose of vaccine to offer protection from polio, measles, rubella, diphtheria, pertussis, whooping cough, tetanus, Japanese encephalitis. OPV ಬೂಸ್ಟರ್, ಆಮೇಲೆ MR2, DPT ಬೂಸ್ಟರ್ 1, ಜಪಾನೀಸ್ ಎನ್ಸೆಫಲೈಟಿಸ್ 2. ಇದಾಯಿತು 16 to 24 monthsಲ್ಲಿ ಕೊಡುವಂಥವು. ತದನಂತರ 5 to 6 years ಒಳಗಾಗಿ ಏನು ಕೊಡ್ತೀವಿ ಅಂದರೆ ವ್ಯಾಕ್ಸಿನ್ ಟು ಬಿ ಗಿವನ್ ಎಟ್ 5 to 6 years ಆಫ್ ಏಜ್. ಅಂದರೆ ವಿತ್ ಏಜ್ ಎ ಚೈಲ್ಡ್ ಇಮ್ಯುನಿಟಿ ಮೇ ವೇನ್. ಎ ಸೆಕೆಂಡ್ ಬೂಸ್ಟರ್ ಶಾಟ್ ಹೆಲ್ಪ್ ಮೇಂಟೈನ್ ಇಮ್ಯುನಿಟಿ ಅಗೇನ್ಸ್ಟ್ ಡಿಪ್ಥೇರಿಯಾ, ಪರ್ಟೋಸಿಸ್, ವೂಫಿಂಗ್ ಕಾಫ್ ಆ್ಯಂಡ್ ಟೆಟನಸ್ ಅಂದರೆ DPT ಬೂಸ್ಟರ್ 2. ಆಮೇಲೆ 10th ಇಯರಲ್ಲಿ ಏನು ಕೊಡ್ತೀವಿ ಅಂದರೆ ವ್ಯಾಕ್ಸಿನ್ ಟು ಬಿ ಗಿವನ್ ಎಟ್ 10 years ಆ್ಯಂಡ್
10 years of age, immunization for adolescent continue to be protected against tetanus, diphtheria. Complete adolescent immunization ensure a safe adulthood. 10 ಇಯರಲ್ಲಿ ಕೊಡುವಂಥವು TD10 ಇದೆ. ಆಮೇಲೆ TDಯಲ್ಲಿ 16 ಇಯರ್ಸ್, ಆಮೇಲೆ TD16 ಅಂತ ಕೊಡ್ತೀವಿ. ಇನ್ ಸೆಲೆಕ್ಟೆಡ್ ಸ್ಟೇಟ್ಸ್ ಆ್ಯಂಡ್ ಡಿಸ್ಟ್ರಿಕ್ಟ್. ಸೊ ಸ್ನೇಹಿತರೆ, ನಿಮಗೆ ಗೊತ್ತಾಗಿರಬೇಕು ನಾವು ಏನೇನು ಕೊಡ್ತೀವಿ ಏನಿಲ್ಲ ಎನ್ನುವುದ ಒಂದು ಕನ್ಫ್ಯೂಷನ್ ಇರುತ್ತೆ. ಎಷ್ಟೋ ಜನ ಕೇಳ್ತಿರ್ತಾರೆ ನಮ್ಮ ಸ್ಟಾಫ್ಗಳಿಗೆ ಏನು ಆ್ಯಸ್ ಪರ್ ಗೌರ್ಮೆಂಟ್ ಗೈಡ್ಲೈನ್ಸ್ ಏನಿದೆ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಏನು, ಯಾವ ಫಸ್ಟ್ ವ್ಯಾಕ್ಸಿನ್ ಕೊಡಬೇಕು ಅಂತಂದರೆ ಎಲ್ರಿಗೂ ಆಲ್ಮೋಸ್ಟ್ ನಮ್ಮ ಸ್ಟಾಫ್ಗಳಿಗೆ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಅವರಿಗೆ ಪ್ರಾಪರಾಗಿ ಯಾವ್ಯಾವ ವ್ಯಾಕ್ಸಿನ್ ಕೊಡಬೇಕು, ಯಾವ ರೀತಿ ಕೊಡಬೇಕು ಎನ್ನುವುದರ ಬಗ್ಗೆ, ಯಾವ ರೀತಿ ಕೊಡಬೇಕು ಎನ್ನುವುದರ ಬಗ್ಗೆ ಗೊತ್ತಿರುತ್ತೆ. ಯಾವ ರೀತಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದು, ಅಥವಾ ಈ ಒಂದು ಕೆಲಸದ ಪ್ರೆಷರ್ ಇರುವುದರಿಂದ ಅವರಿಗೆ ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಬಟ್ ಅವರಿಗೆ ಇಮ್ಯುನೈಸೇಷನ್, ವ್ಯಾಕ್ಸಿನೇಷನ್ ಆಗಲಿ ಯಾವುದೇ ಆಗಲಿ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಆಸ್ಪೆಕ್ಟ್ ಆಗಿರುತ್ತೆ. ಸೊ ಝೀರೋ ಏಜಿಂದ ಹಿಡ್ಕೊಂಡು ಎಟ್ ಬರ್ತಿಂದ ಹಿಡ್ಕೊಂಡು ಕಂಟಿನ್ಯೂಸ್ ಸ್ಟೆಪ್ ಬೈ ಸ್ಟೆಪ್ ಕೊಡುವಂಥ ವ್ಯಾಕ್ಸಿನ್ಗಳ ಪಟ್ಟಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಐ ಹೋಪ್ ಯು got my point. Thank you for watching Nursing Views Kannada YouTube channel. Do like, share and subscribe.